Hare Krishna and Snita Sunil with you in 2-minute Mahabharata stories. As Sri Krishna explained about devotion in previous verses, now Krishna tells about devoted people in this verse, chapter 10, verse 11 of Bhagavad Gita. Sri Krishna tells, "To those who are ever devoted to me and worship me with love, I give the yoga of knowledge by which they can attain me." Let us see a small story about this. Gajendra was a mighty elephant who lived in a forest. He was a kind and gentle and loved by all the other animals. One day, while bathing in a lake, Gajendra was caught by a crocodile. Gajendra struggled for hours to free himself, but the crocodile's grip was too strong. As the struggle continues, Gajendra realized that he was going to die. He then remembered Lord Vishnu and prayed to him for help. Lord Vishnu appeared on the scene and killed the crocodile, saving Gajendra. Gajendra was overjoyed and thanked Lord Vishnu for saving his life. The moral is importance of devotion and prayers in the time of distress. Showing gratitude towards Lord Vishnu is important. Thank you. Good day to all of you. ಅಧ್ಯಾಯ 10 ಶ್ಲೋಕ 11 ತೇಷಾಂ ಏವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವಥ. ಇದು ಅರ್ಥ ನೋಡೋಣವೇ. ಹಿಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಭಕ್ತಿಯ ಬಗ್ಗೆ ವಿವರಿಸಿದ್ದಾನೆ. ಈಗ ಈ ಶ್ಲೋಕದಲ್ಲಿ ಕೃಷ್ಣನು ಭಕ್ತಿಯ ಜನರ ಬಗ್ಗೆ ಹೇಳುತ್ತಾನೆ. ಕೃಷ್ಣನು ನನಗೆ ಭಕ್ತಿಯಿಂದ ಪೂಜಿಸುವವರಿಗೆ ಮತ್ತು ಪ್ರೀತಿಯಿಂದ ನನ್ನನ್ನು ಪೂಜಿಸುವವರಿಗೆ ನಾನು ಜ್ಞಾನದ ಯೋಗವನ್ನು ನೀಡುತ್ತೇನೆ ಎಂದು ಹೇಳುತ್ತಾನೆ. ಇದು ಭಗವದ್ಗೀತೆಯ 10ನೇ ಅಧ್ಯಾಯ 11ನೇ ಶ್ಲೋಕ. ಒಂದು ಸಣ್ಣ ಕಥೆಯನ್ನು ನೋಡೋಣವೇ. ಗಜೇಂದ್ರನು ಕಾಡಿನಲ್ಲಿ ವಾಸಿಸುತ್ತಿದ್ದ ಬಲಿಷ್ಠ ಆನೆಯಾಗಿದ್ದನು. ಅವನು ದಯಾಳು ಮತ್ತು ಸೌಮ್ಯನಾಗಿದ್ದನು ಮತ್ತು ಇದರ ಎಲ್ಲ ಪ್ರಾಣಿಗಳಿಂದ ಪ್ರೀತಿಸಲ್ಪಟ್ಟನು. ಒಂದು ದಿನ ಸರೋವರದಲ್ಲಿ ಸ್ನಾನ ಮಾಡುವಾಗ ಗಜೇಂದ್ರನು ಮೊಸಳೆಯಿಂದ ಸಿಕ್ಕಿಬಿದ್ದನು. ಗಜೇಂದ್ರನು ತನ್ನನ್ನು ಬಿಡಿಸಿಕೊಳ್ಳಲು ಗಂಟೆಗಟ್ಟಲೆ ಹೆಣಗಾದಿದ್ದನು. ಆದರೆ ಮೊಸಳೆಯ ಹಿಡಿತವು ತುಂಬ ಬಲವಾಗಿತ್ತು. ಹೋರಾಟ ಮುಂದುವರೆದಂತೆ ಗಜೇಂದ್ರನು ತಾನು ಸಾಯಲಿದ್ದೇನೆಂದು ಅರಿತುಕೊಂಡನು. ನಂತರ ಅವನು ವಿಷ್ಣುವನ್ನು ನೆನಪಿಸಿಕೊಂಡು ಸಹಾಯಕ್ಕಾಗಿ ಪ್ರಾರ್ಥಿಸಿದನು. ವಿಷ್ಣುವು ಸ್ಥಳದಲ್ಲಿ ಕಾಣಿಸಿಕೊಂಡು ಮೊಸಳೆಯನ್ನು ಕೊಂದು ಗಜೇಂದ್ರನನ್ನು ಉಳಿಸಿದನು. ಗಜೇಂದ್ರನು ಸಂತೋಷದಿಂದ ಸಂತೋಷಪಟ್ಟನು ಮತ್ತು ತನ್ನ ಜೀವವನ್ನು ಉಳಿಸಿದ್ದಕ್ಕಾಗಿ ವಿಷ್ಣುವಿಗೆ ಧನ್ಯವಾದ ಹೇಳಿದನು. ನೈತಿಕತೆ ಎಂದರೆ ದುಃಖದ ಸಮಯದಲ್ಲಿ ಭಕ್ತಿ ಮತ್ತು ಪ್ರಾರ್ಥನೆಗಳ ಮಹತ್ವ. ವಿಷ್ಣುವಿಗೆ ಕೃತಜ್ಞತೆ ತೋರಿಸುವುದು ಮುಖ್ಯವಾಗಿ ಕಾಣುತ್ತದೆ. ಧನ್ಯವಾದಗಳು.